स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजापुर में वज्र हनुमान मंदिर का यात्रा महोत्सव। शहर बीजापुर के रेलवे गेट के पास स्थित वज्र हनुमान मंदिर में हर साल की तरह इस साल भी यात्रा महोत्सव आज यानी मंगलवार 23 अप्रैल को बड़े ही धूमधाम से मनाया जा रहा है। इस यात्रा महोत्सव की विशेषता और दिन भर चलने वाले आयोजनों के बारे में विस्तृत जानकारी दी आयोजकों ने। ಈ ಬಿಜಾಪುರದಲ್ಲಿ ವಜ್ರ ಹನುಮಾನ್ ದೇವಸ್ಥಾನದಲ್ಲಿ ಇವತ್ತಿನ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತ 2024 ಇಸ್ವಿ 4ನೇ ತಿಂಗಳ 23ನೇ ತಾರೀಕು ಮಂಗಳವಾರ ದಿವಸ ಹನುಮ ಜಯಂತಿ ಹುಣ್ಣಿ ನವದ ಹುಣ್ಣಿ ದಿವಸ ಇಲ್ಲಿ ಈ ವಜ್ರಮನೆಯಿಂದ ಇಲ್ಲಿ ನಾವು ಇದು ವಜ್ರ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ನಾವು ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ। ಈ ಎಲ್ಲ ಸುತ್ತಮುತ್ತ ಕಾಲನಿಯವರು ಈ ಎಲ್ಲ ಅನ್ನ ಸಂತರ್ಪಣೆ ನಾವು ಎಲ್ಲರೂ ಸೇರಿಕೊಂಡು ನಾವು ಒಂದು 7-8 ಸಾವಿರದಿಂದ ಮಂದಿ ನಾವು ಅನ್ನ ಸಂತರ್ಪಣೆ ಮಾಡ್ತೇವೆ। ಇಲ್ಲಿ ಜನ ಇಲ್ಲಿ ಸುತ್ತಮುತ್ತ ಎಲ್ಲ ಈ ಹನುಮಾನ ದೇವರಿಗೆಲ್ಲ ತಾವು ಬಂದು ತಾವು ಪಾತ್ರ ಆಗಬೇಕು। ಅವರಲ್ಲಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ। ಅವರು ಎಲ್ಲರಿಗೂ ಒಳ್ಳೆಯದಾಗತ್ತೆ ನಾನು ಇವತ್ತು ನಮ್ಮಲ್ಲಿ ಕೇಳ್ಕೊಳ್ತೇನೆ। ಮಹಾಪ್ರಸಾದ 12 ಗಂಟೆಗೆ ಇರ್ತದೆ, ತಾವೆಲ್ಲರೂ ಬಂದು ಸ್ವೀಕರಿಸ್ಕೊಂಡು ಹೋಗ್ಬೇಕಾಗಿತ್ತು। ಮನೆ ಚಕ್ರದವ್ರ ಮನೆ ವಿಜಯಪುರ ನಗರಿಗೆ ಹೇಳಕ್ ನಾ ಏನ್ ಇಷ್ಟಪಡ್ತಂದ್ರೆ ಈ ಎಲ್ಲಾ ನಮ್ಮ ಹನುಮಾನ ದೇವರ ಇದ್ರ ಮ್ಯಾಗ ಅವರು ಇಟ್ಟು ಭಕ್ತಿ ಇಟ್ಟಾರ। ಆ ಭಕ್ತಿ ಅವ್ರಿಗೆ ದೇವರವ್ರಿಗೆ ಇನ್ನ ಆಯುಷ್ಯ ಆರೋಗ್ಯ ಕೊಡ್ಲಿ, ಇದು ಹಿಂದೆ ಇನ್ನ ಹೆಚ್ಚಿಗೆ ಇದು ಆಗ್ಲಿ, ಅವ್ರಿಗೆ ಇದು ಆಗುತ್ತೆ ನಾ ದೇವರಲ್ಲಿ ಕಳ್ಕಳಿಂದ ನಾವು ಇದು ಮಾಡ್ಕೊಳ್ತೀನಿ। ಅವ್ರಿಗೆ ಪಾಂಡುಚಕ್ರ ದೊಡ್ಡಮನಿ ಕಮಿಟಿ ಅಧ್ಯಕ್ಷರು ಶ್ರೀ ವಜ್ರ ಹನುಮಾನ್ ದೇವರ ಪಾದಕ್ಕೆ ಪಡಮಟ್ಟು ಇಂದಿನ ಶುಭ ದಿನವಾಗಿರತಕ್ಕಂಥ 23ನೇ ತಾರೀಕು ಈ ಹುಣ್ಣಿಮೆಯ ದಿವಸ ವಿಜೃಂಭಣೆಯಿಂದ ನಾವು ಮುಂಜಾನೆ 5 ಗಂಟೆಯಿಂದ ಸಾಯಂಕಾಲ 8 ಗಂಟೆಯವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಈ ವಜ್ರ ಹನುಮಾನ್ ಜಯಂತಿ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದೇವೆ। ಮುಂಜಾನೆ ಸರಿಯಾಗಿ ಬೆಳಗ್ಗೆ 5 ಗಂಟೆಗೆ ಮಹಾಭಿಷೇಕ, ತದನಂತರ ತೊಟ್ಟಿಲು ಕಾರ್ಯಕ್ರಮ ಕರೆಕ್ಟಾಗಿ 6:20ಕ್ಕೆ ತೊಟ್ಟಿಲು ಕಾರ್ಯಕ್ರಮ, ಈ ರೀತಿಯಾಗಿ ಆಮೇಲೆ ಸಾಯಂಕಾಲ ವಾರ್ಕರಿ ಸಂಪ್ರದಾಯ ಶ್ರೀ ಜೋಶಿಯವರ ನೇತೃತ್ವದಲ್ಲಿ ಭಜನೆಗಳ ನಡೀತಾವೆ। ಈಗಾಗಲೇ ನಾವು ಮುಂಜಾನೆ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಅನೇಕ ಮಹಿಳಾಮಣಿಗಳು ಬಂದು ಅತಿ ವಿಜೃಂಭಣೆಯಿಂದ ಈ ತೊಟ್ಟಿಲು ಕಾರ್ಯಕ್ರಮವನ್ನು ನೆರವೇರಿಸಿದರು। ತದನಂತರ ಇನ್ನು ಮಧ್ಯಾಹ್ನ ನಾವು 12 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ನಾವು ಮಾಡೇವೆ। ಈ ದೇವಸ್ಥಾನ ಅನೇಕ ಬರೀ ನಮ್ಮ ಕಾಲನಿಯವರಲ್ಲ, ಸುತ್ತಮುತ್ತ ಎಲ್ಲ ಬಡಾವಣೆಯವರು ನಮಗೆ ಸಹಕಾರವನ್ನು ನೀಡಿ ಮಹಾಪ್ರಸಾದಕ್ಕೆ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ತಮ್ಮ ತನು ಮನ ಧನದಿಂದ ಸಹಾಯವನ್ನು ಸಲ್ಲಿಸ್ಯಾರ। ಪ್ರಪ್ರಥಮವಾಗಿ ಆ ಎಲ್ಲ ಸದ್ಭಕ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಮಹಾಪ್ರಸಾದ ಅಂತಂದ್ರೆ ಕೇವಲ ನಮ್ದು 700-800 ಮಂದಿದು ಅಥವಾ 1000 ಮಂದಿದಲ್ಲ, 10ರಿಂದ 15,000 ಮಂದಿ ನಾವು ಮುಂಜಾನೆ ಪ್ರಸಾದ ಚಾಲೂ ಮಾಡಿದ್ರು ಕೂಡ ಬರ್ತಾರ। ಅದಕ್ಕೆ ನಾವು ಮುಂಜಾನೆ ಸಾಧ್ಯ ಆದ ಮಟ್ಟಿಗೆ ಸ್ವಲ್ಪ ಅಲ್ಪೋಪಹಾರವನ್ನು ಮಾಡಿದ್ದೇವೆ। ಆದ್ರೆ ಅದೇನೋ ಒಂದು ಇದರಿಂದ ಮುಂದಿನ ಸಲ ಏನಾಯ್ತು, ನಾವು ಅಲ್ಪೋಪಹಾರವನ್ನು 11 ತನಕ ಇಡ್ತೇವೆ, 12ಕ್ಕೆ ನಾವು ಮಹಾಪ್ರಸಾದವನ್ನು ಮುಂದಿನ ಸಲ ಮಾಡ್ತೀವಿ। ಈ ಸಲ 12ಕ್ಕೆ ಕರೆಕ್ಟಾಗಿ ನಾವು ಮಹಾಪ್ರಸಾದವನ್ನು ಪ್ರಾರಂಭ ಮಾಡ್ತೀವಿ। ಸದ್ಭಕ್ತರು ಎಲ್ಲರೂ ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಿ ಹನುಮಾನ ಕೃಪೆಗೆ ಪಾತ್ರ ಆಗ್ಬೇಕಂತ ತಿಳ್ಕೊಂಡು ನಾವು ಅವರಲ್ಲಿ ಬೇಡ್ಕೊಳ್ತೇನೆ। ಇದು ಅತಿ ಚಿಕ್ಕದಾಗಿರ್ತಕ್ಕಂಥ, ಈಗಾಗಲೇ ಹೇಳ್ಯಾರ ದಿನೇಶ್ ಜಾಗೀರ್ದಾರು, ಚಿಕ್ಕದಾಗಿರ್ತಕ್ಕಂಥ ಮಂದಿರ ಭವ್ಯವಾಗಿರ್ತಕ್ಕಂಥ ವಿಜಯಪುರದಲ್ಲೇ ಭವ್ಯವಾಗಿರ್ತಕ್ಕಂಥ ಹನುಮಾನ ಮಂದಿರವಾಗಿ ನಿರ್ಮಾಣಗೊಂಡದ। ಈ ನಿರ್ಮಾಣಗೊಳ್ಳೋದಕ್ಕೆ ಯಾರ್ಯಾರ ಕಾರಣ ಏನೇನು ಅಂತ ಎಲ್ಲರೂ ಹೇಳ್ಯಾರ। ನಮ್ಮ ಒಂದು ಸೇವಾ ಸಮಿತಿ, ವಜ್ರ ಹನುಮಾನ್ ಸೇವಾ ಸಮಿತಿಯ ಸದಸ್ಯರನ್ನು ಮಾಡಿಕೊಂಡು ಹಾಗೂ ಕಾಲನಿ ಎಲ್ಲ ಸದ್ಭಕ್ತರನ್ನು ಕೂಡಿಸಿಕೊಂಡು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಕಮಿಟಿಯ ಮೆಂಬರು ಎಲ್ಲರೂ ಕೂಡಿ ತಮ್ಮ ತನು ಮನ ಧನದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ವರ್ಷ ಹಿಂಗ್ ಮಾಡ್ಬೇಕು, ಮುಂದಿನ ವರ್ಷ ಹಿಂಗ್ ಮಾಡ್ಬೇಕಂತ ತಿಳ್ಕೊಂಡು ನಾವು ನಿಯೋಜನೆ ಹಾಕಿಕೊಂಡು ತಮ್ಮ ತನು ಮನಧನದಿಂದ ಭಕ್ತರು ಬರ್ತಾರ, ಕಮಿಟಿಯ ಸದಸ್ಯರು ಬರ್ತಾರ, ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ಆಚರಿಸೋದು ನಮಗೆ ಬಹಳ ಹೆಮ್ಮೆಯ ಸಂಗತಿ। ಬಿಜಾಪುರದಲ್ಲಿ ಅನೇಕ ಹನುಮಾನ ಮಂದಿರಗಳಲ್ಲಿ ಮಹಾಪ್ರಸಾದ ಮಾಡ್ತಾರೆ, ಆದರೆ
ನಮ್ಮಂಥದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ 10ರಿಂದ 15,000 ಜನಸಂಖ್ಯೆ ಪ್ರಸಾದ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಮಂದಿರ ಅದು ವಿಜಯಪುರದಲ್ಲಿ ಇತ್ತಪ್ಪ ಅಂತಂದ್ರೆ ವಜ್ರ ಹನುಮಾನ್ ನಗರದ ವಜ್ರ ಹನುಮಾನ್ ದೇವಸ್ಥಾನ. ಅದಕ್ಕಾಗಿ ಎಲ್ಲರಿಗೂ ನಾನು ಈ ವಜ್ರ ಹನುಮಾನ್ ಜಯಂತಿ ಉತ್ಸವದ ನಿಮಿತ್ತವಾಗಿ ಎಲ್ಲ ಸದ್ಭಕ್ತರಿಗೆ ಹಾಗೂ ಕಮಿಟಿಯ ಸದಸ್ಯರಿಗೂ ನಮ್ಮ ತರುಣ ಮಂಡಳಿ ಹೆಣ್ಮಕ್ಕಳ ಒಂದು ಮಹಿಳಾ ಸಂಘಗಳಿಗೆ ಹನುಮಂತ ಆಯುರಾರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ಇನ್ನಷ್ಟು ನಮ್ಮ ಜಾತ್ರೆ ವಿಜೃಂಭಣೆಯಿಂದ ಆಗುವಂತ ತನು ಮನದಿಂದ ಅವರು ಸಾಯಿ ಸಲ್ಲಿಸಲಿ, ಪ್ರತಿ ವರ್ಷ ಹೆಚ್ಚಾಕೋತ ಹೋಗ್ಲಿ ಅಂತಕ್ಕಂಥ ಒಂದು ಕೃಪೆ ನಮಗೆ ಆ ಹನುಮಂತ ನೀಡ್ಲಿ ಅಂತ ಹೇಳಿ ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಸಂಗಮೇಶ್ ಹಂಚಿನಾಳ್, ವಜ್ರ ಹನುಮಾನ್ ಸೇವಾ ಸಮಿತಿಯ ಸದಸ್ಯ. ವಜ್ರ ಹನುಮಾನ್ ಬಡಾವಣೆಯ ವಜ್ರ ಹನುಮಾನ್ ಪಾದಾರವಿಂದಗಳಲ್ಲಿ ನಮಿಸುತ್ತ ಈ ದೇವಸ್ಥಾನದ ಸವಿಸ್ತಾರವಾಗಿ ನನಗೆ ತಿಳಿದಿರುವ ಮಟ್ಟಿಗೆ ಕೆಲವೊಂದು ಘಟನೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಮೊದಲನೇದಾಗಿ ಮೊದಲು ನಾನು 5ನೇತೆ 6ನೇತೆ ಇದ್ದಾಗ ಈ ಗೇಟ್ ಎದುರುಗಡೆ ಒಂದು ಕಟ್ಟೆ ಇತ್ತು. ಆ ಕಟ್ಟಿ ಮೇಲೆ ಈ ಹನುಮಂತನ ಸುಮ್ಮನೆ ಓಪನ್, ಅವನಿಗೇನು ಯಾವ್ದು ಮೇಲೆ ಛತ್ತು ಹೋಗಿತ್ತು ಏನೂ ಇರಲಿಲ್ಲ. ಒಂದು ಬೇವಿನ ಗಿಡ ಇತ್ತು, ಆ ಬೇವಿನ ಗಿಡದ ಕೆಳಗೆ ಹನುಮಂತರಿದ್ದ. ಇದು ಎಷ್ಟೋ ವರ್ಷ ನಡೆದ ಹಂಗೆ ಇದು. ತದನಂತರ ಇದು ವಜ್ರ ಹನುಮಾನ್ ಬಡಾವಣೆ ಅಂತ ಹೇಳಿ ಒಂದು ಗುರುನಾಥ್ ಸಿರ್ಜಿ ಅವರು ಒಂದು ಕಾಲನಿ ಮಾಡಿದ್ರು ಈ ಏರಿಯಾನ. ಇದು ಮೂಲತಃ ಇದು ಸರ್ಕಾರಿ ಮಲ್ಲಪ್ಪ ಅಂತ ಒಬ್ರು ಇದ್ರು, ಈ ಹೊಲದ ಮಾಲಕರು. ಅವರು ಈ ಜಮೀನನ್ನ ಋಣವಾದ ಅವ್ರಿಗೆ ಮಾರಿದ ಮೇಲೆ ಇದು ವಜ್ರ ಹನುಮಾನ್ ಬಡಾವಣೆ ಅಂತ ಆಯ್ತು. ನಮ್ಮ ಕಮಿಟಿ ಅಧ್ಯಕ್ಷರು, ದೇವಸ್ಥಾನ ಅಧ್ಯಕ್ಷರು ಶ್ರೀ ಪಾಂಡು ಶಿವಕಾರ ದೊಡ್ಡಮನಿ ಗಿರಿಗಾವಿ, ಇವರು ಸ್ವಂತ ಮನಿ ಅಂತಾನೆ ದುಡಿದಾರ. ಅವ್ರಿಗೆ ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲ. ನಾವೆಲ್ಲ ನೌಕರದಾರ ಇದ್ವಿ, ಸುಮ್ಮನೆ ಯಾವಾಗ 2 ದಿವಸ ಬರ್ತಿದ್ವಿ. ನಾವೆಲ್ಲ ರಿಟೈರ್ಡ್ ಆಗಿವಿ, ಅವ್ರ ಇರ್ತೀವಿ. ಆದ್ರೆ ನಮ್ಮೆಲ್ಲಕ್ಕಿಂತ ಹೆಚ್ಚು ಶ್ರದ್ಧೆ ಭಕ್ತಿಯಿಂದ ಓಡಾಡೋರು ಅಂದ್ರೆ ಪಾಂಡು ಶಿವಕಾರ ಗಿರಿಗಾವಿ ಅವರು. ಅವ್ರ ಬಗ್ಗೆ 2 ಮಾತು ಹೇಳಿಕ್ ಸಾಧ್ಯ ಇಲ್ಲ, ಅಷ್ಟು ಅವರು ಈ ದೇವಸ್ಥಾನಕ್ಕೆ ಕಳಕಳಿ ಹೊಂಟಿದ್ದಾರೆ. ಇಷ್ಟೇ ನಮ್ಮ ಮಾತು ಮುಗಿಸ್ತಾರೆ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793।
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.